ಕೆಲವರಿಗೆ ಮಂತ್ರ ಜಪ ಮಾಡ್ತಾ ಮಾಡ್ತಾ ಅದು ಏನಾಗುತ್ತೆ, ಉಪಾಂಶ ಜಪವಾಗುತ್ತೆ, ಮಾನಸಿಕ ಜಪವಾಗಿ ಪರಿವರ್ತನೆ ಹೊಂದುತ್ತೆ. ಇದಕ್ಕೆ ಗಾಬರಿ ಪಡುವಂಥ ಅಗತ್ಯ ಇಲ್ಲ. ಮಾನಸಿಕ ಜಪ ಎಲ್ಲ ಜಪಗಳಿಗಿಂತಲೂ ಶ್ರೇಷ್ಠ. ಅದು ಉಪಾಂಶ ಜಪವಾಗಿ ಕೊನೆಯಲ್ಲಿ ಧ್ಯಾನದಲ್ಲಿ ಲೀನವಾಗುತ್ತೆ. ಜಪ ಅನ್ನೋದು ಧ್ಯಾನದಲ್ಲಿ ಕೆಲವರಿಗೆ ಲೀನವಾಗುತ್ತೆ, ಕೆಲವರಿಗೆ ಭಾವದಲ್ಲಿ ಲೀನ ಆಗುತ್ತೆ. ಭಾವ ಅಂತ ಹೇಳಿದ್ರೆ ಆ ಇಷ್ಟ ದೇವತೆಯ ರೂಪ, ಗುಣ, ಲಕ್ಷಣ ಸಾಧಕನಲ್ಲಿ ತಲೆದೂರುತ್ತೆ. ಆ ಇಷ್ಟ ದೇವತೆಯ ಸ್ವರೂಪವೇ ಈತ ಆಗಿಬಿಡ್ತಾನೆ. ಆ ಭಾವ ಇವನಿಗೆ ಬಂದ್ಬಿಡುತ್ತೆ. ಆ ಉದಾಹರಣೆಗೆ ಜಗನ್ಮಾತೆಯ ಮಂತ್ರವನ್ನು ಜಪ ಮಾಡುವಾಗ ಇಡೀ ವಿಶ್ವವೇ ತನ್ನ ಸಂತಾನ ಅನ್ನೋ ಭಾವ ತಲೆದೋರಿ ಆತ ಮಾತೃವಾತ್ಸಲ್ಯದ ಮೂರ್ತಿ ಆಗಿಬಿಡ್ತಾನೆ. ಸಂತಾನ ಭಾವ ತಲೆದೋರುತ್ತೆ. ಹೀಗಾಗಿ ಮಂತ್ರ ಜಪ ಅನ್ನೋದು ಕೆಲವರಿಗೆ ಭಾವದಲ್ಲಿ, ಕೆಲವರಿಗೆ ಧ್ಯಾನದಲ್ಲಿ, ಕೆಲವರಿಗೆ ಮಾನಸಿಕ ಜಪದಲ್ಲಿ ಲೀನ ಆಗುತ್ತೆ. ಇದರಲ್ಲಿ ಗಾಬರಿ ಪಡಬೇಕಾಗಿರುವ ಅವಶ್ಯಕತೆ ಇಲ್ಲ. ಕೆಲವರು ಪ್ರಶ್ನೆ ಕೇಳ್ತಿರ್ತಾರೆ, ಜಪಮಾಲೆನಲ್ಲೇ ನಾವು ಜಪ ಮಾಡಬೇಕಾ ಅಂತ. ಯಾವುದಾದ್ರೂ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಇಟ್ಟುಕೊಂಡು ನಾನು ಇಷ್ಟು ಲಕ್ಷ ಜಪ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದಲ್ಲಿ ಜಪಮಾಲೆಯ ಅಗತ್ಯ ಇದೆ. ಇಷ್ಟು ಲಕ್ಷ ಜಪ ಮಾಡ್ತೀನಿ, ನನಗೆ ಇಂಥ ಕೆಲಸ ಆಗಬೇಕು ಅಂತ ಕಾಮ್ಯಕರ್ಮದ ಉದ್ದೇಶ ಯಾರು ಇಟ್ಕೊಂಡಿರ್ತಾರೆ ಅವರಿಗೆ ಜಪಮಾಲೆ ಅಗತ್ಯ ಇದೆ. ಕೇವಲ ನನಗೆ ಭಗವಂತನೇ ಬೇಕು, ಭಗವಂತನ ಪಡ್ಕೋಬೇಕು ನಾನು ಅಷ್ಟೇ ಅನ್ನೋ ಉದ್ದೇಶ ಇದ್ದರೆ ಅಂಥವರಿಗೆ ಯಾವ ಜಪಮಾಲೆಯ ಅಗತ್ಯ ಕೂಡ ಇಲ್ಲ. ಅವರು ಕೇವಲ ಭಗವತ್ ಪ್ರಾಪ್ತಿಗೋಸ್ಕರ ಅವರು ನಿಷ್ಕಾಮ ಭಾವದಿಂದ ಹಗಲು ರಾತ್ರಿ ಜಪವನ್ನು ಮಾಡಬಹುದು. ಅವರು ಕೆಲಸ ಮಾಡ್ತಿರೋವಾಗ, ಊಟ ಮಾಡ್ತಿರುವಾಗ, ನಡ್ಕೊಂಡು ಹೋಗ್ತಿರೋವಾಗ, ಇನ್ನೇನೋ ಕೆಲಸ ಮಾಡ್ತಿರುವಾಗ ನಿರಂತರವಾಗಿ ಜಪ ಮಾಡ್ಕೊಂಡು ಹೋಗಬಹುದು. ನಮ್ಮ ಗುರುಗಳು ಬೆಲಗೂರಿನ ಬಿಂದು ಮಾಧವ ಸದ್ಗುರುಗಳು ಅಜಪ ಗಾಯತ್ರಿ ಸಿದ್ಧಿಯನ್ನು ಪಡ್ಕೊಂಡಿದ್ರು. ಅಂದರೆ ಅವ್ರು ಏನೇ ಕೆಲಸ ಮಾಡ್ತಿದ್ರು, ನಮ್ಮ ಜೊತೆ ಮಾತಾಡ್ತಿದ್ರು, ಅಂತರಂಗದಲ್ಲಿ ಆ ರಾಮನಾಮ ಜಪ ನಡೀತಿತ್ತು. ನಾವು ಒಂದು ನಿಮಿಷದಲ್ಲಿ 10 ಜಪ ಮಾಡಿದ್ರೆ ಅಜಪ ಗಾಯತ್ರಿ, ಈ ಅಜಪ ಗಾಯತ್ರಿ ಸಿದ್ಧಿಯನ್ನು ಪಡೆದಂಥ ಮಹಾತ್ಮರು 1 ನಿಮಿಷದಲ್ಲಿ ಲಕ್ಷಾಂತರ ಜಪವನ್ನು ಮಾಡ್ತಾರೆ. ಕಾಲಪುರುಷನನ್ನು ಅತಿಕ್ರಮಣ ಮಾಡಿ ದೇಹದ ಎಲ್ಲ ನಿಬಂಧನೆಗಳನ್ನು, ಪ್ರಾಣಶಕ್ತಿಯನ್ನು ನಿರೋಧಿಸಿ ಅವರ ಅಂತರಂಗದಲ್ಲಿ ಲಕ್ಷಾಂತರ ಜಪ ನಡೀತಿರುತ್ತೆ. ಇದನ್ನೇ ಅಜಪ ಗಾಯತ್ರಿ ಅಂತ ಕರೀತಾರೆ. ಈ ಜಪ ಅಜಪ ಗಾಯತ್ರಿಗೆ ಹೋಗಿ ಮುಟ್ಟಬೇಕು, ಅಂದರೆ ನಮ್ಮ ಶ್ವಾಸದಲ್ಲಿ ಬೆರೆತು ಹೋಗಬೇಕು. ಇದು ಮಂತ್ರ ಜಪದ ಪ್ರಧಾನ ಉದ್ದೇಶ ಆಗಬೇಕು. ಕೆಲವು ಗುರು ಸಂಪ್ರದಾಯದಲ್ಲಿ ಜಪಮಾಲೆಯ ಅಗತ್ಯ ಇದೆ. ಅವರು ಆ ಸಂಪ್ರದಾಯದಲ್ಲಿ ರೂಢಿ ಮಾಡಿಕೊಟ್ಟಿರ್ತಾರೆ. ಆದ್ದರಿಂದ ನೀವು ಯಾರಿಂದ ಉಪದೇಶವನ್ನು ಪಡ್ಕೊಂಡಿರ್ತೀರೋ ಆ ಸಂಪ್ರದಾಯದಲ್ಲಿ ಜಪಮಾಲೆಯನ್ನು ಇಟ್ಕೊಂಡೇ ನಿಮ್ಮ ಗುರುಗಳು ಅದನ್ನು ಮಾಡಬೇಕು ಅಂತ ಹೇಳಿದರೆ ನೀವು ಜಪಮಾಲೆಯಲ್ಲೇ ನಿಮ್ಮ ಜಪವನ್ನು ಮುಂದುವರಿಸಬೇಕು. ಇದು ಆಯಾ ಸಂಪ್ರದಾಯ, ಆಯಾ ಗುರುವಿಗೆ ಸಂಬಂಧಿಸಿದಂಥ ಆಂತರಂಗಿಕ ವಿಚಾರಗಳು. ಇದನ್ನು ಬಾಹ್ಯವಾಗಿ ಚರ್ಚೆ ಮಾಡೋದಕ್ಕೆ ನಾವು ಸಾಧ್ಯ ಇಲ್ಲ. ಅದೇ ರೀತಿ ನಾವು ಜಪ ಮಾಡುವಾಗ ನಾನು ಹೇಳಿದೆ, ಗುರುವಿನ ಭಾವಚಿತ್ರದ ಕೆಳಗಡೆ, ಗುರುವಿನ ಪಾದದ ಕೆಳಗಡೆ ಕೂತ್ಕೊಂಡು ಜಪ ಮಾಡಿದ್ರೆ ಯಾವುದೇ ರೀತಿಯಾದಂತಹ ವಿಘ್ನ ಬಾಧೆಗಳು ನಮಗೆ ಮಂತ್ರ ಜಪದಲ್ಲಿ ಉಂಟಾಗೋದಿಲ್ಲ. ದೀಪವನ್ನು ಬೆಳಗಿ ನಾವು ಜಪಕ್ಕೆ ಕೂತ್ಕೊಂಡಾಗ ಆ ದೀಪ ಎಷ್ಟೊತ್ತು ಉರಿಯುತ್ತೋ ಅಷ್ಟು ಹೊತ್ತು ಜಪ ಸಾಗುತ್ತೆ. ಇದನ್ನು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಬೋದು. ಅಂದರೆ ಪ್ರಾಮಾಣಿಕವಾಗಿ ನಾವು ಮಾಡಬೇಕು. ನಾವೇನೋ ಕೆಲಸದ ನಿಮಿತ್ತವಾಗಿ ಬಲವಂತವಾಗಿದ್ದರೆ ನಾವು ಏನೂ ಮಾಡೋದಕ್ಕಾಗೋದಿಲ್ಲ. ಆದರೆ ಪ್ರಾಮಾಣಿಕವಾಗಿ ನಾನು ಇಷ್ಟು ಗಂಟೆ ಜಪ ಮಾಡ್ತೀನಿ ಅಂತ ಯಾರಾದರೂ ಕೂತ್ಕೊಂಡಲ್ಲಿ ದೀಪವನ್ನು ಬೆಳಗಿಸಿ ಕೂತ್ಕೊಂಡಾಗ ಆ ದೀಪ ಎಷ್ಟೊತ್ತು ಉರಿಯುತ್ತೋ ಅಷ್ಟೊತ್ತು ಈತನ ಜಪ ನಿರ್ವಿರಾಮವಾಗಿ ಇದು ಸಾಗುತ್ತೆ. ಇನ್ನಷ್ಟು ವಿಶೇಷತೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಹರಿ ಓಂ ಸ್ವಸ್ತಿ.